ಟೀಮ್ ಇಂಡಿಯಾವನ್ನ ಬಹುಶಃ ಬರೀ ಬೌಲರ್ಗಳು ಮಾತ್ರನೇ ಕಾಪಾಡಬೇಕು. ಆಸ್ಟ್ರೇಲಿಯಾದಲ್ಲಿ ಈ ಟಾಪ್ ಆರ್ಡರ್ ಬ್ಯಾಟರ್ಸ್ ಅಂತ ಕರೆಸಿಕೊಂಡವರು ಸೋಲೋಕಂತಲೇ ಆಡ್ತಿದ್ದಾರೆ ಅನ್ಸುತ್ತೆ. ಬ್ಯಾಟಿಂಗ್ನೇ ಮರೆತು ಆಟ ನೋಡೋಕೆ ಬಂದವರಂತೆ ಹೋಗಿ ಪೆವಿಲಿಯನ್ ಸೇರ್ಕೊಳ್ತಿದ್ದಾರೆ. ಇವತ್ತಿನ ಪಂದ್ಯದಲ್ಲೂ ಕೂಡ ಸೇಮ್ ಟು ಸೇಮ್ ಅದೇ ರಿಪೀಟ್ ಆಗಿದೆ. ಕೈಯಲ್ಲಿರೋ ಮ್ಯಾಚ್ನು ಕೂಡ ಬಿಟ್ಟುಕೊಡ್ತಿದ್ದಾರೆ. ಹಾಗಾದ್ರೆ ಭಾರತದ ಬ್ಯಾಟಿಂಗ್ ವಿಭಾಗ ಬರ್ಬಾದಾಯ್ತಾ? ಸಿಡ್ನಿಯಲ್ಲೂ ಕೂಡ ಸೋಲು ಫಿಕ್ಸ್ ಮಾಡ್ತಾರಾ? ಟೆಸ್ಟ್ ಮ್ಯಾಚ್ನು ಬೇಕಾಬಿಟ್ಟಿಯಾಗಿ ಆಡ್ತಾ ಇರೋದು ಯಾಕೆ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿ 5ನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಬಟ್ ಅಂದುಕೊಂಡಂತ ಪ್ರದರ್ಶನ ಬರಲಿಲ್ಲ. ಹೀಗಾಗಿ 185 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಭಾರತದ ಈ ಸ್ಕೋರ್ ನೋಡಿದಾಗ ಆಸ್ಟ್ರೇಲಿಯಾ ಈಸಿಯಾಗಿ ಸೋಲಿಸಿ ಬಿಡಬಹುದು ಅನ್ನೋ ಲೆಕ್ಕಾಚಾರ ಶುರುವಾಗಿತ್ತು. ಆದರೆ ಎಲ್ಲರ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ್ದೇ ಭಾರತೀಯ ಬೌಲರ್ಸ್. ನಾವು ಕೂಡ ಪಂದ್ಯವನ್ನ ಗೆಲ್ಲಿಸಬಲ್ಲೆವು ಅಂತ ತೋರಿಸಿಕೊಟ್ಟಿದ್ರು. ಆಸ್ಟ್ರೇಲಿಯಾ ಬ್ಯಾಟರ್ಗಳನ್ನ ಬೆಂಡೆತ್ತಿ 181 ರನ್ಗಳಿಗೆ ಆಲ್ಔಟ್ ಮಾಡಿದ್ರು. ಆಸ್ಟ್ರೇಲಿಯಾ ಬ್ಯಾಟರ್ಗಳನ್ನ ಕಾಡಿದ ಭಾರತದ ಬೌಲರ್ಸ್. ಕಳೆದ 3 ಪಂದ್ಯಗಳಿಂದ ಭಾರತದ ಬೌಲರ್ಗಳನ್ನ ಆಸೀಸ್ ಬ್ಯಾಟರ್ಸ್ ಇನ್ನಿಲ್ಲದಂತೆ ಕಾಡ್ತಾ ಇದ್ರು. ಬಟ್ ಈ ಪಂದ್ಯದಲ್ಲಿ ಮಾತ್ರ ಅದು ಉಲ್ಟಾ ಆಗಿತ್ತು. ಟೀಮ್ ಇಂಡಿಯಾ ಬೌಲರ್ಗಳ ಎದುರು ಹೆಚ್ಚು ಹೊತ್ತು ನಿಲ್ಲೋಕು ಪರದಾಡಿದಂತ ಆಸೀಸ್ ಬ್ಯಾಟರ್ಸ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಒಪ್ಪಿಸಿ ಹೊರ ನಡೆದ್ರು. ಮೊದಲ ದಿನ ದಾಟದ ಕೊನೆ ಎಸೆತದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಉಸ್ಮಾನ್ ಖ್ವಾಜಾ ಅವರ ವಿಕೆಟ್ ಅನ್ನು ಎಗರಿಸಿದ್ರು. 9 ರನ್ಗಳಿಗೆ 1 ವಿಕೆಟ್ನೊಂದಿಗೆ 2ನೇ ದಿನದಾಟವನ್ನು ಆರಂಭಿಸಿದ್ದ ಆಸೀಸ್ಗೆ ಮತ್ತೆ ಶಾಕ್ ಎದುರಾಗಿತ್ತು. ಇಂದಿನ ಪಂದ್ಯದಲ್ಲಿ ಬುಮ್ರಾ ಜೊತೆ ಸಿರಾಜ್ ಮತ್ತು ಕನ್ನಡಿಗ ಪ್ರಸಿದ್ಧ ಕೃಷ್ಣ ಬೆಂಕಿ ಬಿರುಗಾಳಿಯಂತೆ ಬೌಲಿಂಗ್ ಮಾಡಿದ್ರು. ಮೊಹಮ್ಮದ್ ಸಿರಾಜ್ 3 ವಿಕೆಟ್ ಪಡೆದರೆ ಪ್ರಸಿದ್ಧ ಕೃಷ್ಣ 3 ವಿಕೆಟ್, ಹಾಗೆ ಬುಮ್ರಾ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ತಲಾ 2 ವಿಕೆಟ್ಗಳನ್ನು ಪಡೆದು ಅಬ್ಬರಿಸಿದ್ರು. ಈ ಮೂಲಕ 181 ರನ್ಗಳಿಗೆ ಆಸ್ಟ್ರೇಲಿಯಾ ಆಲ್ಔಟ್ ಆಯಿತು. ಬ್ಯಾಟಿಂಗ್ನಲ್ಲಿ ಭಾರತದ ಟಾಪ್ ಆರ್ಡರ್ ಮತ್ತೆ ಫೇಲ್ಯೂರ್. ಇನ್ನು 4 ರನ್ಗಳ ಮುನ್ನಡೆಯೊಂದಿಗೆ ಸೆಕೆಂಡ್ ಇನ್ನಿಂಗ್ಸ್ ಅನ್ನು ಆರಂಭಿಸಿದಂತ ಭಾರತದ ಆಟಗಾರರದ್ದು ಅದೇ ರಾಗ ಅದೇ ಹಾಡು. ಕೆಎಲ್ ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಓಪನರ್ಸ್ ಆಗಿ ಕಣಕ್ಕಿಳಿದು ಉತ್ತಮ ಜೊತೆಯಾಟದ ನಿರೀಕ್ಷೆಯನ್ನ ಮೂಡಿಸಿದ್ರು. ಆದರೆ ರಾಹುಲ್ 13 ರನ್ ಗಳಿಸಿದ್ದಾಗಲೇ ಸ್ಕಾಟ್ ಬೋಲ್ಯಾಂಡ್ಗೆ ಕ್ಲೀನ್ ಬೌಲ್ಡ್ ಆದ್ರು. ಆನಂತರ ಬಂದಂತ ಶುಭನ್ ಗಿಲ್ ಕೂಡ ಅದೇ ರಾಗ, 13 ರನ್ ಗಳಿಸುವಷ್ಟಲ್ಲೇ ಸುಸ್ತಾದ್ರು. ಇನ್ನು ಜೈಸ್ವಾಲ್ದು ಕೂಡ ಅದೇ ಕತೆ, 22 ರನ್ ಬಾರಿಸಿದ್ದೇ ಹೆಚ್ಚಾಯಿತು. 9 ಇನ್ನಿಂಗ್ಸ್, 1 ಸಲ ನಾಟ್ ಔಟ್, 8 ಬಾರಿ ಒಂದೇ ರೀತಿ ಔಟ್. ಇನ್ನು ವಿರಾಟ್ ಕೊಹ್ಲಿ ಬಗ್ಗೆ ಅಂತೂ ಹೇಳೋದೇ ಬೇಡ. ಇಡೀ ಸರಣಿಯಲ್ಲಿ ಒಂದೇ ರೀತಿಯಲ್ಲಿ ಔಟ್ ಆಗ್ತಿದ್ರು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಟೀಮ್ ಇಂಡಿಯಾದ ಈ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಕಳಪೆ ಪ್ರದರ್ಶನದೊಂದಿಗೆ ತಮ್ಮ ಆಸ್ಟ್ರೇಲಿಯಾ ಪ್ರವಾಸವನ್ನು ಮುಗಿಸಿದ್ರು. 12 ಎಸೆತಗಳಲ್ಲಿ 1 ಬೌಂಡ್ರಿ ನೆರವಿನಿಂದ ಕೇವಲ 6 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ವಿಪರ್ಯಾಸ ಏನಪ್ಪಾ ಅಂದ್ರೆ ಇಂದಿನ ಪಂದ್ಯದಲ್ಲೂ ಕೂಡ ಮತ್ತೊಮ್ಮೆ ಔಟ್ ಸೈಡ್ ಆಫ್ ಸ್ಟಂಪ್ ಎಸೆತಕ್ಕೆ ಕ್ಯಾಚ್ ನೀಡಿ ಔಟ್ ಆದ್ರು. ಈ ಸರಣಿಯಲ್ಲಿ ಕೊಹ್ಲಿ ಒಟ್ಟು 9 ಇನ್ನಿಂಗ್ಸ್ಗಳನ್ನು ಆಡಿದ್ದು 8 ಸಲ ಇದೇ ರೀತಿ ಔಟ್ ಆಗಿದ್ದಾರೆ. ಇನ್ನು 1 ಇನ್ನಿಂಗ್ಸ್ ಅಲ್ಲಿ ಅಜೇಯವಾಗಿ ಸೆಂಚುರಿ ಸಿಡಿಸಿದ್ರು. ಮತ್ತೊಂದರಲ್ಲಿ ಬ್ಯಾಟಿಂಗ್ ಮಾಡೋಕೆ ಅವಕಾಶ ಸಿಕ್ಕಿರಲಿಲ್ಲ. 9 ಇನ್ನಿಂಗ್ಸ್ಗಳಲ್ಲಿ 23ರ ಸರಾಸರಿಯಲ್ಲಿ 190 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ದಾರೆ. ಅಗ್ರೆಸಿವ್ ಆಗಿ ಆಡಿ ವಿಕೆಟ್ ಒಪ್ಪಿಸಿದ ಪಂತ್. ಇನ್ನು ರಿಷಬ್ ಪಂತ್ ಒಳ್ಳೆಯ ಆಟಗಾರ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇವತ್ತಿನ ಪಂದ್ಯದಲ್ಲಂತೂ T20 ಪಂದ್ಯದಂತೆ ಹೊಡಿಬಡಿ ಆಟವಾಡಿದ್ರು. ಮೊದಲ ಎಸೆತದಲ್ಲೇ 6 ಸಿಡಿಸುವ ಮೂಲಕ ರನ್ ಖಾತೆ ತೆರೆದ ಪಂತ್ ಆಸ್ಟ್ರೇಲಿಯಾ ಬೌಲರ್ಗಳನ್ನ ಬೆಂಡೆತ್ತಲಾರಂಭಿಸಿದ್ರು. ನೋಡೋರ್ಗಂತೂ ಇದು ಫುಲ್ ಮಜಾ ಇತ್ತು. ಬಟ್ 80 ರನ್ಗಳಿಗೆ 4 ವಿಕೆಟ್ ಬಿದ್ದಿದ್ದಾಗ ತಾಳ್ಮೆಯಿಂದ ಆಡಬೇಕಾಗಿತ್ತು. 33 ಎಸೆತಗಳಲ್ಲೇ 61 ರನ್ ಚೆಚ್ಚಿದ್ರು. ಸೊ ಅವರ ಕಡೆ ಸ್ಕೋರ್ ಏನೋ ಅವ್ರು ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಸ್ವಲ್ಪ ನಿಧಾನವಾಗಿ ಆಡಿದರೆ ಇನ್ನೊಂದಷ್ಟು ಸ್ಕೋರ್ ಮಾಡಬಹುದಿತ್ತು, ಹಾಗೆ ವಿಕೆಟ್ಗಳನ್ನ ಉಳಿಸಿಕೊಳ್ಳಬಹುದಿತ್ತು. ಈ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ಪರ 2 ಬಾರಿ ಅತಿ ವೇಗದ ಅರ್ಧ ಶತಕ ಬಾರಿಸಿದ ದಾಖಲೆಯನ್ನ ಕೂಡ ಬರೆದ್ರು. ಆಲ್ರೌಂಡರ್ಸ್ ಕಡೆಯಿಂದಲೂ ನಿರಾಸೆಯ ಆಟ. ಇನ್ನು ಮಿಡಲ್ ಆರ್ಡರ್ ನಲ್ಲಿ ತಂಡಕ್ಕೆ ಆಸರೆಯಾಗಬೇಕಿದ್ದಂತ ಆಲ್ರೌಂಡರ್ಸ್ ಕೂಡ ಬೇಗ ವಿಕೆಟ್ ಒಪ್ಪಿಸಿ ಹೋದ್ರು. ಮೊನ್ನೆ ಮ್ಯಾಚ್ ನಲ್ಲಿ ಸೆಂಚುರಿ ಹೊಡೆದು ಭರವಸೆ ಮೂಡಿಸಿದಂತ ನಿತೀಶ್ ಕುಮಾರ್ ರೆಡ್ಡಿ ಕಳೆದ ಪಂದ್ಯದಲ್ಲಿ ಡಕೌಟ್ ಆಗಿದ್ರು. ಇನ್ನು ಇವತ್ತಿನ ಮ್ಯಾಚ್ ನಲ್ಲಿ 4 ರನ್ಗಳಿಗೆ ಸುಸ್ತಾದ್ರು. ಸದ್ಯ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಕ್ರೀಸ್ ನಲ್ಲಿದ್ದಾರೆ. ಭಾರತ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 141ಕ್ಕೆ 6 ವಿಕೆಟ್ ನಷ್ಟ ಅನುಭವಿಸಿದೆ. ಸೊ 2ನೇ ದಿನದಾಟ ಮುಕ್ತಾಯಗೊಂಡಿದ್ದು ಭಾನುವಾರ 3ನೇ ದಿನದಾಟದ ಪಂದ್ಯ ಶುರುವಾಗಲಿದೆ. ಕ್ರೀಸ್ ನಲ್ಲಿರುವಂತಹ ಜಡೇಜಾ ಮತ್ತು ಸುಂದರ್ ಬ್ಯಾಟಿಂಗ್ ಅನ್ನು ಆರಂಭಿಸಲಿದ್ದಾರೆ. ಒಟ್ನಲ್ಲಿ 250+ ರನ್ಗಳನ್ನ ಸ್ಕೋರ್ ಮಾಡಿದ್ರು ಕೂಡ ಸಿಡ್ನಿ ಪಿಚ್ ನಲ್ಲಿ ಭಾರತಕ್ಕೆ ಗೆಲ್ಲೋ ಅವಕಾಶ ಇದೆ. ಆದ್ರೆ ಟಾಪ್ ಆರ್ಡರ್ ಬ್ಯಾಟರ್ಸ್ ಎಲ್ಲರೂ ಕೂಡ ಔಟ್ ಆಗಿರೋದ್ರಿಂದ 180 ಸ್ಕೋರ್ ಮಾಡೋದು ಕೂಡ ಕಷ್ಟ ಇದೆ. ಅಲ್ಲದೆ ಜಸ್ಪ್ರೀತ್ ಬುಮ್ರಾ ಕೂಡ ಗಾಯಗೊಂಡಿದ್ದು ಬೌಲಿಂಗ್ಗೆ ಮರಳದೆ ಇದ್ರೆ ಗೆಲುವು ಕಷ್ಟ ಸಾಧ್ಯ. ಸೊ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಫೇಲ್ಯೂರ್ನ ನೀವು ಕೂಡ ಒಪ್ಪಿಕೊಳ್ತೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.